ಅಂದರೆ ಇವರ ಟಾರ್ಗೆಟ್ ಯಾವುದು ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇವರು ಇನ್ನೊಂದು ಮಾತು ಹೇಳ್ತಾ ಇದ್ರು, ಯಾವಾಗಲೂ ಕೇಳಿದ್ರೆ ಧರ್ಮಸ್ಥಳ ಅಂದ್ರೆ ಏನು, ಅದು ದೇವಸ್ಥಾನನ? ಧರ್ಮಸ್ಥಳ ಅಂದ್ರೇನು, ಅದು ಗ್ರಾಮದ ಹೆಸರು. ಧರ್ಮಸ್ಥಳ ಅಂದ್ರೇನು, ಅದು ಏನು ದೇವಸ್ಥಾನಕ್ಕೆ ನಾವು ಅವಮಾನ ಮಾಡ್ದಂಗಾಗತ್ತಾ? ಧರ್ಮಸ್ಥಳ ಅಂದ್ರೇನು, ವೀರೇಂದ್ರ ಹೆಗಡೆನ ಆಗ್ಬಿಡುತ್ತಾ? ಧರ್ಮಸ್ಥಳ ಅಂದ್ರೇನು, ಅವರ ತಮ್ಮ ಸುರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಹೆಗಡೆನ ಆಗ್ಬೇಕಿತ್ತಾ, ಅವ್ರಾಗಬೇಕಿತ್ತಾ? ಇಲ್ಲ. ಇದು ಧರ್ಮಸ್ಥಳ ಅಂದರೆ ದೊಡ್ಡ ಗ್ರಾಮ, ಅಲ್ಲಿ ಎಲ್ಲೋ ಆದ ಕ್ರೈಮನ್ನು ನಾವು ಹೇಳ್ತಾ ಇದ್ವಿ ಅಂತ ಹೇಳ್ತಾ ಇದ್ರು. ಆದರೆ ಇಲ್ಲಿ ಸ್ಟ್ರೈಟ್ ಅವೇ ಸುಪ್ರೀಂ ಕೋರ್ಟಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಿಬಿಟ್ಟು ರಿಟ್ ಪಿಟಿಷನನ್ನು ಹಾಕ್ತಾರೆ. ಅಲ್ಲಿ ಎಲ್ಲೂ ವೀರೇಂದ್ರ ಹೆಗಡೆಯವರಂತ ಹಾಕಲ್ಲ, ಅಲ್ಲಿ ಎಲ್ಲೂ ಸುರೇಂದ್ರ ಜೈನ್ ಅಂತ ಹಾಕಲ್ಲ, ಅಲ್ಲಿ ಎಲ್ಲೂ ಹರ್ಷೇಂದ್ರ ಜೈನ್ ಅಂತ ಹಾಕಲ್ಲ. ಅಲ್ಲಿ ಹಾಕ್ತಾ ಇರೋದು ಸ್ಟ್ರೈಟ್ ಅವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಹಿಂದೂ ಇನ್ಸ್ಟಿಟ್ಯೂಷನ್ ಧರ್ಮ ಭೂಮಿಯಲ್ಲಿ ಆಗ್ತಾ ಇದೆ, ಒಂದು ದೇವಸ್ಥಾನದಲ್ಲಿ ಆಗ್ತಾ ಇದೆ, ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನಲ್ಲಿ ಆಗ್ತಾ ಇದೆ ಅನ್ನುವ ಒಂದು ಸ್ಟ್ರೈಟ್ ಅವೇ ಆರೋಪವನ್ನು ಈ ರಿಟ್ ಪಿಟಿಷನಲ್ಲಿ ಮಾಡ್ತಾರೆ. ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಸೇ. ನಾವು ಇದನ್ನೇ ಹೇಳ್ತಾ ಇದ್ದಿದ್ದು. ಇವರು ಏನು ನಮ್ಮ ಇನ್ವೆಸ್ಟಿಗೇಷನ್ 2 ವರ್ಷದಲ್ಲಿ ಮಾಡಿದಂಥ ಇನ್ವೆಸ್ಟಿಗೇಷನು ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜಿಮೆಂಟಲ್ಲೂ ಮಾತ್ರ ಅಲ್ಲ, ಎವ್ರಿ ಸೆಂಟೆನ್ಸ್ ಆಫ್ ದಿಸ್ ರಿಟ್ ಪಿಟಿಷನ್ ನೀವೇನಾದರೂ ನೋಡಿದರೆ ಎಲ್ಲರಿಗೂ ಗೊತ್ತಿದೆ ಯಾವ ಚಾನಲ್ ಯಾವಾಗ ಮಾಡ್ತು, ಹೆಂಗೆ ಮಾಡ್ತು, ನಾವೇ ಮೊದಲ ಇವರೇ ಮೊದಲ ಅಂತ ಎಲ್ಲರಿಗೂ ಗೊತ್ತಿದೆ. ವಿ ಡೋಂಟ್ ವಾಂಟ್ ಟು ಕ್ಲೈಮ್ ಕ್ರೆಡಿಟ್. ಬಟ್ ಇವತ್ತು ಈ ರಿಟ್ ಪಿಟಿಷನ್ನ ಕಾಪಿ ಇಟ್ಕೊಂಡು ನೀವು ನಮ್ಮ 2 ವರ್ಷದ ಸ್ಟೋರಿಗಳು, ನಾವು ಮಾಡಿದಂತಹ ಆ ಎಲ್ಲ ಸ್ಟೋರಿಗಳಲ್ಲಿ ಇನ್ವೆಸ್ಟಿಗೇಷನ್ ಜರ್ನಲಿಸಮನ್ನು ನೀವು ನೋಡ್ತಾ ಬನ್ನಿ. ಒಂದೊಂದು ಸೆಂಟೆನ್ಸ್ ಕೂಡ ನಾವು ಹೇಳಿದ್ದು ಅಕ್ಷರಃ ಸತ್ಯ ಆಗಿದೆ, ನಾವು ಮಾತಾಡಿದ್ದು ಸತ್ಯ ಆಗಿದೆ, ನಾವು ತೋರಿಸಿದ ಪೇಪರ್ಗಳು ಸತ್ಯ ನುಡಿತವೆ, ನಾವು ತೋರಿಸಿದ ಸ್ಟಿಂಗ್ ಆಪರೇಷನ್ಗಳು ಸತ್ಯ ನುಡಿತವೆ, ನಾವು ತೆಗೆದು ತೋರಿಸಿದ ಡಾಕ್ಯುಮೆಂಟ್ಗಳು ಸತ್ಯ ನುಡಿತವೆ. ದಿಸ್ ಈಸ್ ಎ ಮಾಸ್ಟರ್ ಪ್ಲ್ಯಾನ್. ಇದು ಪ್ಲ್ಯಾನ್ ಅಂತ ನಾನು ಯಾವಾಗ ನಿನ್ನೆ ಯಾರೋ ಹೇಳ್ತಾ ಇದ್ರು, ದಿಸ್ ಈಸ್ ವರ್ಸಸ್ ಏನು ರೈಟ್ ವಿಂಗ್ ವರ್ಸಸ್ ರೈಟ್ ವಿಂಗ್. ದಿಸ್ ಈಸ್ ನಾಟ್ ರೈಟ್ ವಿಂಗ್ ವರ್ಸಸ್ ರೈಟ್ ವಿಂಗ್. ದಿಸ್ ಇಸ್ ರಾಂಗ್. ನಾವು ಹೇಳ್ತಾ ಇದ್ವಿ, ಇದು ಎಡಬಿಡಂಗಿಗಳು, ಯಾರು ನಾವು ಲೆಫ್ಟಿಸ್ಟ್ಗಳಂತ ಹೇಳ್ಕೊಳ್ತಾರೆ, ಯಾರು ಇವರು ಎಡಬಿಡಂಗಿಗಳಿದ್ದಾರೆ, ಯಾರು ನಕ್ಸಲ್ವಾದವನ್ನು ಒಪ್ತಾರೆ, ಯಾರು ಹಿಂದೂ ಧರ್ಮದ ವಿರೋಧಿಗಳಿದ್ದಾರೆ, ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇದು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ, ಹಿಂದೂ ಧರ್ಮದ ದೇವರುಗಳನ್ನು ಟಾರ್ಗೆಟ್ ಮಾಡಿ, ಅಷ್ಟು ಮಾತ್ರವಲ್ಲ ಒಬ್ಬರು ನಡೆದಾಡುವ ಮಂಜುನಾಥ ಅಂತ ಗುರುತಿಸಿಕೊಂಡು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದವರನ್ನು ಕೂಡ ಒಂದು ಟಾರ್ಗೆಟ್ ಮಾಡಿಬಿಟ್ಟು ಏನೋ ರೆವಿನ್ಯೂಗಳು ಬರ್ತದೆ, ಇದನ್ನು ತಗೊಂಡೋಗಿ ಎಲ್ಲೋ ಇನ್ನೊಂದು ಪೀಠ ಮಾಡ್ತೀವಿ, ಇಲ್ಲ ಅಂದರೆ ನಮಗೆ ಈ ಆಪರೇಷನ್ ಮಾಡಲಿಕ್ಕೆ ಪ್ರೊಡ್ಯೂಸರ್ಸ್ಗಳು ಸಿಗ್ತಾರೆ, ದಿನ ಹೊರಲಿಕ್ಕೆ ಡಬ್ಬಿ ಇದೆ ನಮಗೆ ಅನ್ನುವ ರೀತಿಯಲ್ಲಿ ಯಾವ ಈ ಹೋರಾಟವನ್ನು, ನಕಲಿ ಹೋರಾಟವನ್ನು ಮಾಡಿದ್ರಲ್ಲ, ಯಾವನಿಗೂ ಈ ಹೋರಾಟವನ್ನು ನಕಲಿ ಹೋರಾಟ ಅಂತ ಹೇಳುವ ಧೈರ್ಯ ಬಂದಿದೆ ಅಂತ ಹೇಳಿದ್ರೆ ಅದು ಪವರ್ ಟಿವಿ ವಾಯ್ಸ್ ಮಾಡಿದ ಮೇಲೆ, ನಾವು ಎತ್ತಿದ ಮೇಲೆ, ನಾವು ಧ್ವನಿ ಎತ್ತಿದ ಮೇಲೆ ಇದು ನಕಲಿ ಹೋರಾಟ ಅಂತ ಹೇಳುವ ಮೊದಲು ಯಾವ ಮೀಡಿಯಾಕ್ಕೂ ಯಾವ ಒಂದು ಪೇಪರಿಗೂ ಇವರ ಎಗೇನ್ಸ್ಟ್ ಬರೆಯೋದು ಬಿಡಿ, ಇವರ ಎಗೇನ್ಸ್ಟ್ ಮಾತಾಡೋದು ಬಿಡಿ, ಇವರನ್ನು ತಿರುಗಿ ನೋಡುವ ದಂಬು ಗಡ್ಸು ಅಥವಾ ಏನೋ ಜರ್ನಲಿಸಮ್ನ ಎಥಿಕ್ಸು ಇರಲಿಲ್ಲ. ಐ ಆಮ್ ಟೆಲಿಂಗ್ ಯು, ನಾವು ಸ್ಟೋರಿ ತಗೊಂಡ ಮೇಲೂ ಕೂಡ ಅದನ್ನು ತಗೊಂಡು ಒಂದು ಮಾಡುವಂಥ ವಿವೇಚನೆ ಕೂಡ ಯಾರಿಗೂ ಬಂದಿಲ್ಲ. ಆ ಇವತ್ತು ಮಾತಾಡ್ತೀವಲ್ಲ ಜರ್ನಲಿಸಮ್ ಎಥಿಕ್ಸ್ ನಾವೇ ಮೊದಲಂತ, ಯಾವ ಎಥಿಕ್ಸ್ ಮಣ್ಣನ್ನು ಗಟ್ಟಿನಿ ಯಾವುದು ಇರಲಿಲ್ಲ. ಐ ಆಮ್ ಟೆಲಿಂಗ್ ಯು, ನಾವು ಫಾಲೋ ಮಾಡ್ತೀವಿ, ನೀವು ಫಾಲೋ ಮಾಡ್ತೀವಲ್ಲ, ಎವ್ರಿಬಡಿ ಫಾಲೋಡ್ ಪವರ್ ಟಿವಿ, ಎವ್ರಿಬಡಿ ಫಾಲೋಡ್ ಪವರ್ ಟಿವಿ. ಇವತ್ತು ಎಲ್ಲರೂ ತಮ್ಮ ಏನು ಹಸಿರು ಸಾಲ ಹಾಕ್ಕೊಂಡು ನಾವೇ ಮಾಡಿದ್ದು ಅಂತೀರಲ್ಲ, ಯಾವ ಜರ್ನಲಿಸಮ್ ಎಥಿಕ್ಸನ್ನು ಇಟ್ಕೊಂಡು ಕೂಡ ಯಾರು ಜರ್ನಲಿಸಮ್ ಮಾಡಿಲ್ಲ. ಸತ್ಯಾನ್ವೇಷಣೆ ಮಾಡಿಬಿಟ್ಟು ಅದನ್ನು ತೋರಿಸುವಂಥ ದಂಬನ್ನು ಕೂಡ ಯಾರು ತೋರಿಸಿಲ್ಲ. ಟುಡೇ ವಿ ಆರ್ ಪ್ರೌಡ್. ನಾವು ಮಾಡಿದ ಹಲವು ಸ್ಟೋರಿಗಳು ಹಲವು ಕೋರ್ಟ್ಗಳಲ್ಲಿ ಜಡ್ಜ್ಮೆಂಟ್ ಆಗಿದೆ. ಒಬ್ಬ ಇವತ್ತು ಜೀವಾವಧಿ ಶಿಕ್ಷೆ ಅನುಭವಿಸ್ತಿದ್ರೆ IMA ಅಂತ ಕೇಸಲ್ಲಿ ಲಕ್ಷಾಂತರ ಜನ ತಮ್ಮ ದುಡ್ಡುಗಳನ್ನು ವಾಪಸ್ ಪಡ್ಕೊಂಡು, ಇನ್ನೊಬ್ಬ ಆಲ್ಮೋಸ್ಟ್ ಜೈಲಿಗೆ ಹೋಗುವ ಸ್ಥಿತಿಯಲ್ಲಿದ್ದಾನೆ. ನರ್ಸಿಂಗ್ ಕಾಲೇಜ್ ಯಾವಾಗ ನಾವು ತೆಗೆದ್ವಿ, ಇಡೀ ಎಕ್ಸಾಮಿನೇಷನ್ ಅಥವಾ ಒಂದು ಸ್ಟೂಡೆಂಟ್ಗಳಿಗೆ ನಾವು ಇದು ಮಾಡಿದ್ವಿ. ರೈಸ್ ಎಲ್ಲ ಸ್ಟೋರಿಗಳನ್ನು ವಿ ಆರ್ ಟೇಕನ್ ಅಪ್ ಟು ಕನ್ಕ್ಲೂಷನ್. ಇದನ್ನು ನಾವು ಹೇಳ್ತೀವಿ. ಮೊದಲೇ ಹೇಳಿದ್ವಿ, ಸೌಜನ್ಯ ಸ್ಟೋರಿ ಮಾಡಿದ ದಿನ ಹೇಳಿದ್ವಿ, ಇಲ್ಲಿಗೆ ನಾವು ಬಿಡಲ್ಲ. ಇದು TRP ಸ್ಟೋರಿ ಅಲ್ಲ, ನ್ಯಾಯ ಸಿಗುವವರೆಗೆ, ಸೌಜನ್ಯನಿಗೆ ನ್ಯಾಯ ಸಿಗುವವರೆಗೆ, ಈ ಸತ್ಯ ಇಡೀ ದೇಶದ ಜನರಿಗೆ ಗೊತ್ತಾಗುವವರೆಗೆ ನಾವು ಹೋರಾಡ್ತೀವಿ. ನಾಟ್ ಹೋರಾಡೋದು ಇಲ್ಲಿ ಕೂತ್ಕೊಂಡ್ಬಿಟ್ಟು ಎದುರುಗಡೆ ಕೂತ್ಕೊಂಡ್ಬಿಟ್ಟು ಹಿಂದೂ ಧರ್ಮ ಅದು ಇದು ಅಂತ ಕತೆ ಹೇಳೋದಲ್ಲ. ವಿ ಗಾಟ್ ಇನ್ ಟು ಫೀಲ್ಡ್. ನಾವು ಫೀಲ್ಡಿಗೆ ಹೋಗಿ ಹೋರಾಡಿದ್ವಿ, ಎಲ್ಲ ರೀತಿಯಲ್ಲಿ ಹೋರಾಡಿದ್ವಿ.
ಇವತ್ತು ದಿಸ್ ಜಡ್ಜ್ಮೆಂಟ್ We have to ನಾವು do all ಮಾಡಿದ kind of risk also, sir. ಈ ರಿಟ್ ಪಿಟಿಷನ್ ಅಂಡ್ ದಿಸ್ ಜಡ್ಜ್ಮೆಂಟ್ ನಾವು ಮಾಡಿದ 2 ವರ್ಷದ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ಗೆ ನಮ್ಮ ಮೋಸ್ಟ್ ಪವರ್ಫುಲ್ ಸಂವಿಧಾನದಲ್ಲಿರುವ ಮೋಸ್ಟ್ ಪವರ್ಫುಲ್ ಅಂತ ನಾವು ಏನು ಹೇಳ್ತೀವಿ, ದೇಶದ ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇವತ್ತು ನಾವು ಏನು ಹೇಳ್ತೀವಿ ಅದನ್ನೇ ಜಡ್ಜ್ಮೆಂಟಲ್ಲಿ ಹೇಳ್ಬಿಟ್ಟು ಮುದ್ರೆ ಒತ್ತಿದೆ. ವಿ ಆರ್ ಪ್ರೌಡ್ ಆಫ್ ಇಟ್.